ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ನಾಸಾ ಆಸ್ಟ್ರೋನಾಟ್ ಆಗಿರುವಂಥ ಸುನಿತಾ ವಿಲಿಯಮ್ಸ್ ಅವರನ್ನು ಸುಮಾರು 286 ದಿನಗಳ ನಂತರ ಸ್ಪೇಸ್ ಎಕ್ಸ್ ಎಂದು ಡ್ರ್ಯಾಗನ್ ಕ್ಯಾಪ್ಸೂಲ್ನ ಮುಖಾಂತರ ಭೂಮಿಗೆ ಇಳಿಸಿದ್ದಾರೆ. ಆ್ಯಕ್ಚುಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಇದಕ್ಕಿಂತ ಮುಂಚೆ ಸುನಿತಾ ವಿಲಿಯಮ್ಸ್ ಅವ್ರಿಗಿಂತ ಜಾಸ್ತಿ ದಿನ ಬೇರೆ ಆಸ್ಟ್ರೋನಾಟ್ಗಳು ಕೂಡ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಸ್ಟೇ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್, ರಷ್ಯನ್ ಸ್ಪೇಸ್ ಸ್ಟೇಷನಿಂದ ವೆಲರಿ ಪೊಲೆವಾಕ್ ಅಂತ, ಸೊ ಇವರು 437 ದಿನ ಸ್ಟೇ ಆಗಿದ್ದಾರೆ. ನಾಸಾದೆ ಫ್ರ್ಯಾಂಕ್ ರೂಬಿಯೋ ಅಂತ, ಇವರು 371 ದಿನ ಸ್ಟೇ ಆಗಿದ್ದಾರೆ. ಬಟ್ ಈ ಸುನಿತಾ ವಿಲಿಯಮ್ಸ್ ಅವರು ಸ್ಟೇ ಆಗಿದ್ದು ಬರೀ 286 ದಿನಕ್ಕೆ ಏನಕ್ಕಪ್ಪ ಇಷ್ಟೊಂದು ನ್ಯೂಸ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ನೀವು ಅಂದ್ಕೊಂಡ್ರೆ, ಆ್ಯಕ್ಚುಲಿ ಸುನಿತಾ ವಿಲಿಯಮ್ಸ್ ಅವರು ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಗೆ ಟ್ರಾವೆಲ್ ಪ್ಲ್ಯಾನ್ ಇದ್ದಿದ್ದು ಬರೀ 7 ದಿನ ಮಾತ್ರ, 7ರಿಂದ 8 ದಿನ ಮಾತ್ರ. ಬಟ್ ಅನಿವಾರ್ಯ ಕಾರಣಗಳಿಂದ, ಕೆಲವೊಂದು ಮ್ಯಾಲ್ ಫಂಕ್ಷನ್ಗಳಿಂದ ಅವರು ಅದನ್ನು ಎಕ್ಸ್ಟೆಂಡ್ ಮಾಡಬೇಕಾಯಿತು. ಬರೀ 7 ದಿನಕ್ಕೆ ಹೋಗಿ 286 ದಿನ ಅಲ್ಲಿ ಸ್ಟೇ ಆಗಬೇಕಾಯಿತು. ಆಯಿತಾ, ಪ್ಲ್ಯಾನ್ ಮಾಡಿ 1 ವರ್ಷಾನುಗಟ್ಟಲೆ ಹೋಗೋದು ಬೇರೆ, ಪ್ಲ್ಯಾನ್ ಮಾಡದೆ ಬರೀ 1 ವಾರಕ್ಕೆ ಹೋಗ್ಬಿಟ್ಟು ಅದು ವರ್ಷಾನುಗಟ್ಟಲೆ ಅಂದರೆ 286 ದಿನಕ್ಕೆ ಎಕ್ಸ್ಟೆಂಡ್ ಆದರೆ ಅದು ತುಂಬ ದೊಡ್ಡ ವಿಷಯ. ಆಯಿತಾ, ಈ ಕಾರಣದಿಂದ ಈ ಸ್ವಲ್ಪ ನ್ಯೂಸನ್ನು ಕ್ರಿಯೇಟ್ ಮಾಡಿದೆ. ಐ ಹೋಪ್ ನಿಮಗಿದು ಈಗ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ UP CM ಆಗಿರುವಂಥ ಯೋಗಿ ಆದಿತ್ಯನಾಥ್ ಅವರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗಂತೂ ಇದು ಕೇಳಿ ಒಂಥರ ಖುಷಿ ಆಯ್ತು. ಏನಪ್ಪ ಅಂತ ಅಂದರೆ, ನೀವೇನಾದರೂ ಗೌರ್ಮೆಂಟ್ ಜಾಬ್ ಮಾಡ್ತಾಯಿದ್ರೆ, ಗೌರ್ಮೆಂಟ್ ಜಾಬ್ ಮಾಡಿ ನೀವೇನಾದ್ರೂ ಕರಪ್ಟ್ ಆಗಿದ್ದರೆ, ಕರಪ್ಷನಲ್ಲಿ ಸಿಗಾಕೊಂಡ್ರೆ, ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಗೌರ್ಮೆಂಟ್ ಜಾಬನ್ನು ಕೊಡಲ್ವಂತೆ. ಈ ರೀತಿ ಒಂದು ರೂಲ್ಸನ್ನು ತಗೊಂಡ್ಬರ್ತೀವಿ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬರಬೇಕಾಯ್ತಾ? ಏನು ಗೊತ್ತಾ, ಕರಪ್ಟ್ ಆಯಿತು ಅಂದರೆ ಅವ್ರನ್ನ ಕೆಲಸದಿಂದನೂ ಕೂಡ ತೆಗಿಬೇಕು. ಆಯಿತಾ, ಸೀರಿಯಸ್ ಆಗಿ. ಏನಾಗ್ಬಿಡುತ್ತೆ, ಬರೀ ಸಸ್ಪೆಂಡ್ ಮಾಡ್ತಾರೆ, ಸ್ವಲ್ಪ ದಿನ ಆದಮೇಲೆ ಮತ್ತೆ ವಾಪಸ್ ಕೆಲಸಕ್ಕೆ ಸೇರಿಸ್ಕೋತಾರೆ. ಆ ರೀತಿ ಆಗಬಾರ್ದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಬೆಂಗಳೂರಿನಲ್ಲಿ ಒಬ್ಬ ಬ್ರೀಡರು ಬೇರೆ ದೇಶದಿಂದ ಒಂದು ನಾಯಿಯನ್ನು ಇಂಪೋರ್ಟ್ ಮಾಡಿದ್ದಾನೆ. ಇದರ ಬೆಲೆ 50 ಕೋಟಿ ಅಂತೆ. 50 ಕೋಟಿಯ ನಾಯಿ. ಯಪ್ಪ ದೇವ್ರೆ, ಇದರಲ್ಲೊಂದು 10% ನನಗೆ ಕೊಟ್ಬಿಟ್ಟಿದ್ರೆ ನನ್ನ ಲೈಫೇ ಸೆಟ್ ಆಗಿಬಿಡೋದು. ನಂಗೆ ಗೊತ್ತು ನಿಮ್ಮಲ್ಲೂ ಕೂಡ ತುಂಬ ಜನ ಹಿಂಗೆ ಯೋಚನೆ ಮಾಡ್ತಾ ಇರ್ತೀರಾ ಅಂತ. ಏನು ಜನ ಗುರು, 50 ಕೋಟಿ ಕೊಟ್ಟು ಯಾರು ನಾಯಿ ತಗೋದ್ರೆ? ನಾಯಿ ಏನೋ ಚೆನ್ನಾಗಿದೆ, ಆಯಿತಾ, ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟಿಲ್ 50 ಕೋಟಿ. ಈ ಒಂದು ನಾಯಿಯನ್ನು ಒಂದು ಶೋ ಕರ್ಕೊಂಡು ಹೋಗೋಕ್ಕೆ ಈ ನಾಯಿಗೆ 25,000 ಕೊಡಬೇಕಂತೆ ಜನ. ಬೆಂಕಿ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೂಗಲ್ನವರು ಸುಮಾರು 331 ಡೇಂಜರಸ್ ಅಪ್ಲಿಕೇಶನ್ಗಳನ್ನು ಪ್ಲೇಸ್ಟೋರಿಂದ ರಿಮೂವ್ ಮಾಡಿದ್ದಾರೆ. ವೇಪರ್ ಆಪರೇಷನ್ ಅಂತ ಒಂದು ಕಂಪನಿ. ಸೊ ಈ ಕಂಪ್ನಿಯವರು ನಡೆಸ್ತಾ ಇದ್ದಂಥ ಕೆಲವೊಂದು ಅಪ್ಲಿಕೇಶನ್, ಅದರಲ್ಲಿ QR ಕೋಡ್ ಸ್ಕ್ಯಾನರು ಇತ್ತಂತೆ, ನೋಟ್ ಟೇಕಿಂಗ್ ಟೂಲ್ ಅಂತೆ, ಬ್ಯಾಟ್ರಿ ಆಪ್ಟಿಮೈಸೇಷನ್ನು, ಹೆಲ್ತ್ ಟ್ರ್ಯಾಕಿಂಗ್ ರೀತಿ ಕೆಲವೊಂದು ಅಪ್ಲಿಕೇಶನ್ಗಳೆಲ್ಲ ಇದ್ವಂತೆ. ನೋಡ್ಕೊಳ್ಳಿ, ಈ ಕಂಪನಿಯ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ನಿಮ್ಮದ್ರಲ್ಲಿ ಇನ್ಸ್ಟಾಲ್ ಆಗಿದ್ದರೆ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಗೂಗಲ್ನವ್ರು ಇತ್ತೀಚಿನ ಲೇಟೆಸ್ಟ್ ಫೋನ್ಗಳಿಗೆಲ್ಲ ಹೆಂಗಪ್ಪ ಅಂತ ಅಂದರೆ, ಪ್ಲೇಸ್ಟೋರಿಂದ ರಿಮೂವ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಫೋನಿಂದನೂ ಕೂಡ ರಿಮೂವ್ ಆಗೋ ರೀತಿ ಮಾಡಿದ್ದಾರೆ. ಇನ್ ಕೇಸ್ ಆಗಿಲ್ಲ ಅಂದರೆ ಹಳೆ ಫೋನ್ ಆಗಿದ್ದರೆ ರಿಮೂವ್ ಮಾಡ್ಕೊಂಬಿಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಚೈನಾದವರು ಈ ಡೀಪ್ ಸೀಕನ್ನು ಡೆವಲಪ್ ಮಾಡಿದಂಥ ಏನು ಇಂಜಿನಿಯರ್ಸ್ಗಳಿದ್ದಾರೆ ಅವ್ರದ್ದು ಪಾಸ್ಪೋರ್ಟ್ನೆಲ್ಲ ಸೀಸ್ ಮಾಡಿದಾರಂತೆ. ಟ್ರಾವೆಲ್ ಮಾಡೋಂಗಿಲ್ವಂತೆ ಅವರೆಲ್ಲೂ ಕೂಡ. ಆಯಿತಾ, ಏನಕ್ಕೆ ಅಂದರೆ ಇವ್ರದ್ದು ಡಾಟಾ ಏನಿರುತ್ತೆ ಅದೆಲ್ಲ ಬೇರೆ ದೇಶಕ್ಕೆ ಹೋಗ್ಬಿಡುತ್ತೆ ಅನ್ನೋ ಏನೋ ಒಂದು ರೀಸನ್ನಿಂದ ಇವರಿಗೆ ಟ್ರಾವೆಲ್ ಬ್ಯಾನ್ ಮಾಡಿದಾರಂತೆ. ಡೀಪ್ ಸೀಕ್ ತುಂಬ ಪಾಪ್ಯುಲರ್ ಆಗಿರೋ ಕಾರಣ. ನಂಗನ್ನಿಸ್ತಂಗೆ ಈ ಅಪ್ಲಿಕೇಶನ್ ಜಾಸ್ತಿ ದಿನ ಇರಲ್ಲ. ಓಪನ್ ಸೋರ್ಸ್ ಆಗಿರೋದ್ರಿಂದ ಒಳ್ಳೆ ವಿಷಯ ಆಯಿತು. ಹೌದು, ಓಪನ್ ಸೋರ್ಸ್ ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು. ಬಟ್ ಅವ್ರದ್ದು ಏನು ಪ್ಲ್ಯಾಟ್ಫಾರ್ಮ್ ಇದೆ, ಅವ್ರೇನು ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದ್ದಾರೆ, ಅದು ನಂಗನ್ನಿಸ್ತದೆ ನಮ್ಮ ದೇಶದಲ್ಲಿ ಬ್ಯಾನ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನು ಕೆಲವು ದಿನಗಳಲ್ಲಿ. ಏನಕ್ಕೆ ಅಂದರೆ ನಮ್ಮೆಲ್ಲ ಡಾಟಾವನ್ನು ಅವ್ರ ದೇಶಕ್ಕೆ ಕಳಿಸುತ್ತೆ. ಆಬ್ವಿಯಸ್ಲಿ ಅದು ಎಲ್ಲ ಡಾಟಾನ ಗೌರ್ಮೆಂಟ್ನವರಂತೂ, ಚೈನೀಸ್ ಗೌರ್ಮೆಂಟ್ನವ್ರು ಟ್ರ್ಯಾಕ್ ಅಂತೂ ಮಾಡ್ತಾರೆ. ಈ ಕಾರಣದಿಂದ ಬ್ಯಾನ್ ಆಗೋದು 100%. ಆಲ್ರೆಡಿ ಕೆಲವು ದೇಶಗಳಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ. ಅಮೆರಿಕಾದಲ್ಲೂ ಕೂಡ ಬ್ಯಾನ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಜಗತ್ತಿನ ಲಾರ್ಜೆಸ್ಟ್ ಡಿಜಿಟಲ್ ಕ್ಯಾಮ್ರಾ ಅಂತ ಅನ್ಬೋದು. ಇದು 3200 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಅಂತೆ. ಆಯಿತಾ, ಸೊ ಬಾಹ್ಯಾಕಾಶದ ಒಂದು ಫೋಟೋ ತೆಗೆಯೋದಕ್ಕೆ, ಅಂದರೆ ಆಕಾಶದ ಕೆಲವೊಂದು ಸ್ಟಾರ್ಗಳು, ಕೆಲವೊಂದು ಗ್ರಹಗಳ ಫೋಟೋನ ತೆಗೆಯೋದಕ್ಕೆ ಇದನ್ನು ಬಿಲ್ಡ್ ಮಾಡಿದಾರಂತೆ. 3200 ಮೆಗಾಪಿಕ್ಸೆಲ್ ಆ ಒಂದು ಫೋಟೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಇರ್ಬೋದು ಗುರು. ನಾವೆಲ್ಲ 10-12 ಮೆಗಾಪಿಕ್ಸೆಲ್ಗೆ ನೋಡಿ ಖುಷಿ ಪಡ್ತಾ ಇರ್ತೀವಿ. 3200 ಮೆಗಾಪಿಕ್ಸೆಲ್ ಅಂತ ಅಂದರೆ ತುಂಬ ದೊಡ್ಡ ರೆಸೊಲ್ಯೂಷನ್ ಪಿಕ್ಸೆಲ್ ನಮಗೆ ಸಿಗುತ್ತೆ. ಅದರಿಂದ ಝೂಮ್ ಮಾಡಿದಾಗ ನಮಗೆ ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಆಯಿತಾ, ನೋಡೋಣ ಇದರಲ್ಲಿ ತೆಗೆದಿರುವಂಥ ಯಾವುದಾದ್ರೂ ಒಂದು ಒಳ್ಳೆ
ಔಟ್ಪುಟ್ ಬಂತು ಅಂದರೆ ಫೋಟೋಸ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ಬೋದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಇನ್ಮೇಲೆ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಚಾಟ್ GPT ಯನ್ನು ಸಹ ಡಿಫಾಲ್ಟ್ ವಾಯ್ಸ್ ಅಸಿಸ್ಟೆಂಟ್ ಆಗಿ ನೀವು ಚೇಂಜ್ ಮಾಡ್ಬೋದು. ಸೊ ಡೈರೆಕ್ಟಾಗಿ ನೀವು ಟ್ರಿಗರ್ ಮಾಡಿದ್ರೆ ಚಾಟ್ GPTನೇ ಓಪನ್ ಆಗುತ್ತೆ, ಅಲ್ಲೇ ನೀವು ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಜಿಯೋ ಹಾಟ್ಸ್ಟಾರ್ನವರು ಅವ್ರದ್ದು ಏನು ಯೂಟ್ಯೂಬಲ್ಲಿ ಕಂಟೆಂಟ್ ಎಲ್ಲ ಇತ್ತು ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ತಾರಂತೆ. ಸೊ ಏನಕ್ಕೆ ಅಂದರೆ ಎಲ್ಲರೂ ಅವ್ರ ಪ್ಲ್ಯಾಟ್ಫಾರ್ಮ್ಗೆ ಬಂದು ನೋಡಲಿ ಅನ್ನೋ ಒಂದು ಪರ್ಪಸ್ಗೆ ಯೂಟ್ಯೂಬಲ್ಲಿರುವಂಥ ಎಲ್ಲ ಕಂಟೆಂಟನ್ನು May 1 ರಿಮೂವ್ ಮಾಡಿ ಬಿಸಾಕ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು One UI 7 ಅಪ್ಡೇಟು ಇನ್ನೂ ಕೂಡ ಹಳೆಯ ಯಾವುದೇ ಸ್ಯಾಮ್ಸಂಗ್ ಡಿವೈಸ್ಗಳಿಗೆ ಬಂದಿಲ್ಲ. ಇದನ್ನೇನೋ ಏಪ್ರಿಲ್ 7 ರೋಲ್ಔಟ್ ಮಾಡ್ತಾರಂತೆ. ನಮಗಂತೂ ವೆಯ್ಟ್ ಮಾಡಿ ಸಾಕಾಗೋಯ್ತು. ಸೊ ನೋಡ್ರಪ್ಪ, ನೀವೇನಾದರೂ ಈ ಎಲ್ಲ ಸ್ಯಾಮ್ಸಂಗ್ ಡಿವೈಸ್ಗಳನ್ನು ಯೂಸ್ ಮಾಡ್ತಾ ಇದ್ದರೆ S24, S23, Z Flip Fold ಮತ್ತು S10 ಸೀರೀಸ್ನ, S9 ಸೀರೀಸ್ನ ಕೆಲವೊಂದು ಫೋನ್ಗಳಿಗೆ ಏಪ್ರಿಲ್ ಆದಮೇಲೆ, ಆಯಿತಾ, ಫಸ್ಟ್ ನಂಗೆ ಅನ್ನಿಸ್ದಂಗೆ S24 ಸೀರೀಸಿಗೆ ಬರುತ್ತೆ, ಆಮೇಲೆ S23, ಅದೇ ರೀತಿ ಹಳೆ ಡಿವೈಸ್ಗಳಿಗೆ ಸ್ವಲ್ಪ ನಿಧಾನಕ್ಕೆ ಬರ್ತಾ ಹೋಗುತ್ತೆ. ಸೊ ವೆಯ್ಟ್ ಮಾಡಿ. ಒಟ್ಟಿಗೆ ತುಂಬ ಡಿಲೇ ಆಯಿತು ಒಟ್ಟಿಗೆ ಈ ಸಲ ಸ್ಯಾಮ್ಸಂಗ್ ಅಪ್ಡೇಟು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಹುವಾವೆ ಅವರು ಒಂದು ಫೋಲ್ಡಬಲ್ ಫ್ಲಿಪ್ ಫೋನ್ನ ಲಾಂಚ್ ಮಾಡಿದ್ದಾರೆ, ಆಯಿತಾ. ಯೂನೀಕ್ ಆಗಿದೆ ಡಿಸೈನ್, ಆಯಿತಾ. ಇದು ಓಪನ್ ಆಗಿದ್ದಾಗ ಒಂದು ರೀತಿ ಬಾಕ್ಸಿ ಡಿಸೈನ್, ಆಯಿತಾ, ಒಂಥರ ತುಂಬ ಡಿಫ್ರೆಂಟ್ ಫಾರ್ಮ್ ಫ್ಯಾಕ್ಟರ್ ಅಂತ ಅನ್ನಿಸ್ತು ನನಗೆ. ಪಕ್ಕ ಇದು ನಮ್ಮ ದೇಶದಲ್ಲಂತೂ ಲಾಂಚ್ ಆಗಲ್ಲ, ಬಟ್ ಇಂಟ್ರೆಸ್ಟಿಂಗ್ ಆಗಿದೆ. ಈ ಒಂದು ಡಿಸೈನ್ನ ಮೋಸ್ಟ್ಲಿ ಸ್ಯಾಮ್ಸಂಗ್ ಅವರು, ಮೋಟೋದವರು ಅಥವಾ ಬೇರೆ ಓಪೋನೋ ವಿವೋದವರು ಯಾರು ಕಾಪಿ ಮಾಡ್ಬೋದು ನಂಗೆ ಅನ್ನಿಸ್ದಂಗೆ. ತುಂಬ ಇಂಟ್ರೆಸ್ಟಿಂಗ್ ಫಾರ್ಮ್ ಫ್ಯಾಕ್ಟರು, ಆಯಿತಾ, ಬಂದರೆ ಚೆನ್ನಾಗಿರುತ್ತೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಮೋಟೋರೋಲಾ ಎಡ್ಜ್ 60 ಫ್ಯೂಷನ್ ಫೋನ್ನ ಇನ್ನು ಕೆಲವೇ ದಿನಗಳಲ್ಲಿ ಏಪ್ರಿಲ್ 2 ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಫೋನ್ ಸುಮಾರು ಒಂದು 22,000-23,000 ರೇಂಜಲ್ಲಿ ಲಾಂಚ್ ಆಗಬಹುದು. ಕ್ಯಾಮ್ರಾ ನಂಗೆ ಅನ್ನಿಸ್ದಂಗೆ ಇದರಲ್ಲಿ ಯೂಶಲಿ ಚೆನ್ನಾಗಿರುತ್ತೆ, ಲೆದರಿ ಫಿನಿಶ್ ಕೊಡಬಹುದು. ಐ ಹೋಪ್ ಇದರಲ್ಲಿ ಮೆಟಾಲಿಕ್ ಫ್ರೇಮ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಮೋಸ್ಟ್ಲಿ ಕೊಡಲ್ಲ, ಯೂಶಲಿ ಪ್ರೋ ಮತ್ತು ಅಲ್ಟ್ರಾ ವೇರಿಯಂಟಲ್ಲಿ ಮೆಟಾಲಿಕ್ ಫ್ರೇಮ್ ಕೊಡ್ತಾರೆ. ಕೊಟ್ಟಿರೋ ಚೆನ್ನಾಗಿರೋದು, ನೋಡೋಣ ಹೆಂಗಿರುತ್ತೆ ಅಂತ. ಏನಕ್ಕೆ ಅಂದರೆ ಹೆವಿ ಸೇಲ್ಸನ್ನು ಮಾಡುವಂಥ ಫೋನ್ ಇದು, ಯೂಶಲಿ ಫ್ಯೂಷನ್ ಸೀರೀಸು. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ, ಏನೆಲ್ಲ ಸ್ಪೆಸಿಫಿಕೇಷನ್ ಇರುತ್ತೆ, ಇದ್ರ ಬಗ್ಗೆ ವಿಡಿಯೋ ಅಂತೂ ಮಾಡ್ತೀನಿ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ನಿಕ್ಸ್ ಬಂದ್ಬಿಟ್ಟು ಏಸರ್ ಅವರು ನಮ್ಮ ದೇಶದ ಸ್ಮಾರ್ಟ್ಫೋನ್ ಮಾರ್ಕೆಟಿಗೆ ಮತ್ತೊಮ್ಮೆ ಎಂಟರ್ ಆಗ್ತಾ ಇದ್ದಾರೆ. ಮುಂಚೆನೂ ಕೂಡ ಕೆಲವೊಂದು ಫೋನ್ಗಳು ಲಾಂಚ್ ಆಗಿದ್ದು, ಬಟ್ ಅಷ್ಟೊಂದು ಇರಲಿಲ್ಲ, ಆಯಿತಾ, ಕಾಲದಲ್ಲದು. ಸೊ ಈಗ ಏಸರ್ನವರು 2 ಹೊಸ ಫೋನ್ಗಳ ಜೊತೆ ಬರ್ತಾ ಇದ್ದಾರಂತೆ. ಸೊ ಅಮೆಝಾನಲ್ಲಿ ಇದು ಅವೈಲಬಲ್ ಇರುತ್ತಂತೆ. ಸೊ ಲೀಕ್ಸ್ಗಳ ಪ್ರಕಾರ ಈ ಫೋನ್ ನೋಡೋದಕ್ಕೆ ಅಷ್ಟಕ್ಕಷ್ಟೇ ಟಿಯರ್ ಡ್ರಾಪ್ ನಾಚು ಹಿಂಗಡೆಯಿಂದ ಸುಮಾರಾಗಿದೆ. ಸ್ಪೆಸಿಫಿಕೇಷನ್ ಏನು ಕನ್ಫರ್ಮೇಷನ್ ಇಲ್ಲ. ಸೊ ಅವ್ರದ್ದು ಏನು ಪೋಸ್ಟರು, ನ್ಯೂ ಹೊರೈಸನ್ ಏಸರ್ ಸ್ಮಾರ್ಟ್ಫೋನ್ಸ್ ವಿಟ್ನೆಸ್ ದ ಲಾಂಚು ಮಾರ್ಚ್ 25 ನೋಡೋಣ ಹೆಂಗಿರುತ್ತೆ, ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಸ್ಪೆಸಿಫಿಕೇಷನ್ ಲೀಕ್ಸ್ಗಳ ಪ್ರಕಾರ ಅಷ್ಟಕ್ಕಷ್ಟೇ ಹೆವಿ ಎಂಟ್ರಿ ಲೆವೆಲ್ ಫೋನ್ ಅಂತ ಅನ್ನಿಸ್ತಾ ಇದೆ. ನೋಡೋಕ್ಕೆ ಹೋದರೆ 6-7 ಸಾವಿರ ರೂಪಾಯಿ ಫೋನ್ ಲೆವೆಲ್ಗಿದೆ, ಆಯಿತಾ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ, ಏನೆಲ್ಲ ಇರುತ್ತೆ ಅಂತ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.